ರಾಜ್ಯದ ಕಾರಾಗೃಹಗಳಿಗೆ ಹಾಸಿಗೆ ಮನೆಯೂಟಕ್ಕೆ ಬ್ರೇಕ್ ಹಾಕಲಾಗಿದೆ. ಪರಪ್ಪನ ಅಗ್ರಹಾರ ಸೇರಿ 7 ಕೇಂದ್ರ ಕಾರಾಗೃಹಗಳಲ್ಲಿ ಜಾರಿ ಮಾಡಲಾಗಿದೆ. ಹೈಕೋರ್ಟ್ ಸೂಚನೆ ಬೆನ್ನಲ್ಲೇ ಕಾರಾಗೃಹ ಇಲಾಖೆ ಇದೀಗ ಹೈ ಅಲರ್ಟ್ ಆಗಿದೆ. ರಾಜ್ಯದ ಕಾರಾಗೃಹಗಳಲ್ಲಿ ಹಾಸಿಗೆ ಮನೆಯೂಟಕ್ಕೆ ಬ್ರೇಕ್ ಅನ್ನು ಹಾಕಲಾಗಿದೆ. ಪರಪ್ಪನ ಅಗ್ರಹಾರ ಸೇರಿ 7 ಕೇಂದ್ರ ಕಾರಾಗೃಹಗಳಲ್ಲಿ ಜಾರಿಯನ್ನ ಮಾಡಲಾಗಿದೆ. ಹೈಕೋರ್ಟ್ ಸೂಚನೆ ಬೆನ್ನಲ್ಲೇ ಕಾರಾಗೃಹ ಇಲಾಖೆ ಈಗಾಗಲೇ ಹೈ ಅಲರ್ಟ್ ಆಗಿದೆ. ವಿಚಾರಣಾಧೀನ ಬಂದಿಗಳಿಗೆ ಇಲಾಖೆ ಹೊಸ ಮಾರ್ಗಸೂಚಿಯನ್ನ ಹೊರಡಿಸಿದೆ. ಹೊಸ ಆದೇಶವನ್ನು ಹೊರಡಿಸಿದೆ. ಡ್ರೈ ಫ್ರೂಟ್ಸ್ ಸೇರಿದಂತೆ ಕೆಲವು ಆಹಾರಗಳಿಗೆ ಮಾತ್ರ ಅನುಮತಿಯನ್ನ ನೀಡಲಾಗಿದೆ. ಮಾರ್ಗಸೂಚಿ ಏನಾದರೂ ಉಲ್ಲಂಘನೆಯಾದ್ರೆ, ಅಕಸ್ಮಾತ್ ಏನಾದರೂ ಉಲ್ಲಂಘಿಸಿದ್ರೆ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ರಾಜ್ಯ ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಈಗಾಗಲೇ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಹಾಸಿಗೆ ಮನೆಯೂಟಕ್ಕೆ ಬ್ರೇಕ್ ಅನ್ನು ಹಾಕಲಾಗಿದೆ. ಪರಪ್ಪನ ಅಗ್ರಹಾರ ಸೇರಿ ರಾಜ್ಯದ 7 ಕೇಂದ್ರ ಕಾರಾಗೃಹಗಳು, ಜಿಲ್ಲಾ ಮತ್ತು ತಾಲೂಕು ಹಾಗೂ ಕಂದಾಯ ಕಾರಾಗೃಹಗಳಿಗೆ ಹೊಸ ಮಾರ್ಗಸೂಚಿಯನ್ನು ಹೊರಡಿಸಲಾಗಿದೆ. ವಿಚಾರಣಾಧೀನ ಬಂದಿಗಳಿಗೆ ಹೊಸ ಮಾರ್ಗಸೂಚಿಯನ್ನ ಹೊರಡಿಸಿದ್ದಾರೆ. ರಾಜ್ಯ ಕಾರಾಗೃಹ ಮತ್ತು ಸುಧಾರಣಾ ಸೇವಾ ಇಲಾಖೆಯಿಂದ ಈಗಾಗಲೇ ಹೊಸ ಮಾರ್ಗಸೂಚಿಯನ್ನು ಹೊರಡಿಸಲಾಗಿದೆ. ಕೆಲವೊಂದಷ್ಟು ಅಂಶಗಳನ್ನ ಅಲ್ಲಿ ಉಲ್ಲೇಖ ಮಾಡಿ ಮಾರ್ಗಸೂಚಿಯನ್ನು ಹೊರಡಿಸಿದ್ದಾರೆ. ಹೈಕೋರ್ಟ್ ಸೂಚನೆ ಬೆನ್ನಲ್ಲೇ ಕಾರಾಗೃಹ ಇಲಾಖೆ ಇದೀಗ ಹೈ ಅಲರ್ಟ್ ಆಗಿದೆ. ಡ್ರೈ ಫ್ರೂಟ್ಸ್ ಸೇರಿದಂತೆ ಕೆಲವು ಆಹಾರಗಳಿಗೆ ಮಾತ್ರ ಅನುಮತಿಯನ್ನ ನೀಡಲಾಗಿದೆ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಇತರೆ ಆರೋಪಿಗಳು ಈಗಾಗಲೇ ಮನೆಯೂಟಕ್ಕೆ ನ್ಯಾಯಾಲಯದಲ್ಲಿ ಒಂದು ಮನವಿಯನ್ನ ಮಾಡಿಕೊಂಡಿದ್ರು. ಬೇಡಿಕೆಗಳಿಗೆ ಕಾರಾಗೃಹ ಇಲಾಖೆ ಈಗಾಗಲೇ ತೀವ್ರ ಆಕ್ಷೇಪಣೆಯನ್ನ ವ್ಯಕ್ತಪಡಿಸಿತ್ತು. ಆಕ್ಷೇಪಣೆ ಕೂಡ ಸಲ್ಲಿಕೆಯಾಗಿತ್ತು. ಅರ್ಜಿ ವಿಚಾರಣೆಯನ್ನು ನಡೆಸಿದಂತಹ ಹೈಕೋರ್ಟ್ ಕೈದಿಗಳಿಗೆ ಮನೆಯೂಟ ಸಂಬಂಧ ಮಾರ್ಗಸೂಚಿಯನ್ನು ರೂಪಿಸುವಂತೆ ಕಾರಾಗೃಹ ಇಲಾಖೆಗೆ ಈಗಾಗಲೇ ಸೂಚನೆಯನ್ನ ನೀಡಿತು. ಅದರಂತೆ ಕಾರಾಗೃಹದ ವಿಚಾರಣಾಧೀನ ಕೈದಿಗಳಿಗೆ ಮಾರ್ಗಸೂಚಿಯನ್ನ ಇಲಾಖೆಯಿಂದ ಜಾರಿಗೊಳಿಸಲಾಗಿದೆ. ಮಾರ್ಗಸೂಚಿ ಏನಾದರೂ ಉಲ್ಲಂಘನೆಯಾದರೆ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಜೈಲು ನಿಯಮಾವಳಿ ಅನ್ವಯ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ರಾಜ್ಯ ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಈಗಾಗಲೇ ಎಚ್ಚರಿಕೆಯನ್ನ ನೀಡಿದ್ದಾರೆ. ಯಾವ್ಯಾವ ಮತ್ತು ಎಷ್ಟು ಆಹಾರ ಪದಾರ್ಥಗಳಿಗೆ ಅನುಮತಿಯನ್ನ ನೀಡಲಾಗಿದೆ, ಅಂದ್ರೆ ಯಾವ್ಯಾವ ಪದಾರ್ಥಗಳನ್ನ ಅವರು ತಗೋಬಹುದು, ಎಷ್ಟು ಪ್ರಮಾಣದಲ್ಲಿ ಅವರು ತಗೋಬಹುದು ಅನ್ನೋದನ್ನ ಈಗಾಗಲೇ ಅನುಮತಿಯನ್ನ ಕೂಡ ನೀಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ಮೂರ್ತಿ, ಇದೀಗ ಇಲಾಖೆಯಿಂದ ಹೊಸ ಮಾರ್ಗಸೂಚಿ ಹೊರಡಿಸಿದ್ದಾರೆ. ಏನಿದೆ ಮಾರ್ಗಸೂಚಿಯಲ್ಲಿ? ಹೌದು ತೇಜಸ್ವಿನಿ, ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ ಜೈಲಿನಲ್ಲಿ ಕೆಲ ಕೈದಿಗಳು ಕೂಡ ಹೈಕೋರ್ಟ್ಗೆ ಒಂದು ಮನೆಯೂಟಕ್ಕೆ ಆಗ್ರಹಿಸಿ ಒಂದು ಅರ್ಜಿಯನ್ನ ಹಾಕೊಂಡಿದ್ರು. ಇದನ್ನ ಪರಿಶೀಲಿಸಿದಂತಹ ಹೈಕೋರ್ಟ್ ಒಂದು ಕಾರಾಗೃಹ ಮತ್ತು ಸೇವೆ ಇಲಾಖೆಗೆ ಒಂದು ಮಾರ್ಗಸೂಚಿಯನ್ನು ಹೊರಡಿಸುವಂತೆ ಹೊಸ ಮಾರ್ಗಸೂಚಿಯನ್ನು ಹೊರಡಿಸುವಂತೆ ಸೂಚಿಸಲಾಗಿತ್ತು. ಅದರಂತೆಯೇ ಕೇಂದ್ರ ಕಾರಾಗೃಹಗಳ ಡಿಜಿಪಿ ಯಾರಿದ್ದಾರೆ ಅಲೋಕ್ ಕುಮಾರ್ ಅವರು ಹೊಸ ಒಂದು ಮಾರ್ಗಸೂಚಿಗಳನ್ನ ಹೊರಡಿಸಿರ್ತಕ್ಕಂಥದ್ದು. ಅಂದ್ರೆ ಕೆಲವೊಂದು ಈಗಿದ್ದಂತಹ ಒಂದು ಸವಲತ್ತುಗಳೇನಿದೆ ಅದಕ್ಕೂ ಮೀರಿ ಇನ್ನೇನು ಕೊಡಬಹುದು ಅನ್ನೋ ಒಂದು ಸವಲತ್ತುಗಳನ್ನ ಈಗಾಗಲೇ ಮಾರ್ಗಸೂಚಿಯನ್ನ ಒಂದು ಜೈಲು ಅಧಿಕಾರಿಗಳಿಗೆ ಒಂದು ಹೊರಡಿಸಲಾಗಿರ್ತಕ್ಕಂಥದ್ದು. ಹೀಗಾಗಿ ಕೆಲವೊಂದು ಅಂದ್ರೆ ಆಹಾರದ ವಿಚಾರವಾಗಿ ಇಷ್ಟೇ ಗ್ರಾಮನ್ನ ತಗೊಂಬಂದು ಕೊಡ್ಬೇಕು. ಆದ್ರೆ ಅವರ ಹಾಜರಾತಿ ಮತ್ತು ದಾಖಲಾತಿ ಅಂತ ಸಂದರ್ಭದಲ್ಲಿ ಅವರಿಗೆ ಹಣ್ಣುಗಳು ಅಂದ್ರೆ 2 kgಗೂ ಮೀರದಂತೆ ಸೇಬ್ ಆಗಿರ್ಬೋದು, ಕಿತ್ಲೆ ಆಗಿರ್ಬೋದು, ಈ ತರ ಹಲವು ರೀತಿಯ ಹಣ್ಣುಗಳನ್ನು ಕೂಡ 2 kgಗೂ ಮೀರದಂತೆ ಕೊಡಬೇಕು. ಮತ್ತೆ ಡ್ರೈ ಫ್ರೂಟ್ಸ್ ಏನಿದೆ ಆ ಡ್ರೈ ಫ್ರೂಟ್ಸ್ ಅನ್ನು ಕೂಡ ಅರ್ಧ kgಗೂ ಮೀರದಂತೆ ಅವರಿಗೆ ಕೊಡಬಹುದು. ಮತ್ತೆ ಉಡುಪುಗಳ ಅಂದ್ರೆ ಬಟ್ಟೆಗಳ ವಿಚಾರದಲ್ಲೂ ಕೂಡ ಒಂದು ಕೈದಿಯ ದಾಖಲಾತಿ ಮತ್ತು ಹಾಜರಾತಿ ಸಂದರ್ಭದಲ್ಲಿ ಕೂಡ 2 ಜೊತೆ ಬಟ್ಟೆಗಳು ಮತ್ತು ಹೊದಿಕೆ ಅಂದ್ರೆ ಬೆಡ್ಶೀಟ್ ಗಳನ್ನು ಕೂಡ ಜೈಲಿನಲ್ಲಿ ಕೊಡುವಂತಹ ಬೆಡ್ಶೀಟ್ ಗಳನ್ನ ಬಿಟ್ಟು ಇನ್ನೊಂದು 2 ಎಕ್ಸ್ಟ್ರಾ ಮನೆಯಿಂದ ಕೊಡಬಹುದು ಅಂತ ಹೇಳಿ ಕೂಡ ಒಂದು ಹೊಸ ಮಾರ್ಗಸೂಚಿಗಳನ್ನ ಈಗಾಗಲೇ ಡಿಜಿಪಿ ನೇತೃತ್ವದಲ್ಲಿ ಒಂದು ಕಾರಾಗೃಹ ಮತ್ತು ಸೇವಾ ಸುಧಾರಣಾ ಇಲಾಖೆಯಿಂದ ಹೊರಡಿಸಲಾಗಿರ್ತಕ್ಕಂಥದ್ದು. ಹಾಗಾಗಿ ಈಗಾಗಲೇ ಅತಿ ಹೆಚ್ಚು ನಮಗೆ ಮನೆಯೂಟಕ್ಕೆ ಬೇಕು ಅಂತ ಹೇಳಿ ದರ್ಶನ್ ಮತ್ತೆ ಕೆಲ ಪವಿತ್ರ ಗೌಡ ಸೇರಿದಂತೆ ಕೆಲ ವಿಚಾರಣಾಧೀನ ಕೈದಿಗಳು ಅಥವಾ ಕೈದಿಗಳು ಯಾರಿದ್ರು ಅವರು ಕೂಡ ಸಲ್ಲಿಸಿದಂತಹ ಒಂದು ಅರ್ಜಿಯನ್ನ ಆಲಿಸಿದಂತಹ ಹೈಕೋರ್ಟ್ ಈಗಾಗಲೇ ಒಂದು ಕಾರಾಗೃಹ ಇಲಾಖೆಗೆ ಒಂದು ಮಾರ್ಗಸೂಚಿಯನ್ನ ಹೊರಡಿಸಲು ಸೂಚಿಸಿತ್ತು. ಹಾಗಾಗಿ ಅದರಂತೆಯೇ ಕೂಡ ಒಂದು ಡಿಜಿಪಿ ಅಲೋಕ್ ಕುಮಾರ್ ಅವರು
ಒಂದು ಜೈಲಿನಲ್ಲಿ ಯಾವ್ಯಾವ ರೀತಿಯ ಸವಲತ್ತುಗಳನ್ನ ಕೊಡಬಹುದು ಅಂತ ಹೇಳಿ ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನ ಪಾಲನೆ ಮಾಡ್ಬೇಕಂತ ಹೇಳಿ ಕೂಡ ನಮ್ಮ ಸಿಬ್ಬಂದಿ ಮತ್ತು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಆ ಒಂದು ಪಾಲನೆಯಲ್ಲಿ ಯಾವುದೇ ರೀತಿಯ ಲೋಪದೋಷಗಳು ಕಂಡು ಬಂದಲ್ಲಿ ಕಟ್ಟುನಿಟ್ಟಿನ ಕ್ರಮ ನಿಮ್ಮ ಮೇಲೆ ಕೈಗೊಳ್ತೀನಿ ಅಂತ ಹೇಳಿ ಕೂಡ ಎಚ್ಚರಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ತೇಜಸ್ವಿನಿ. ಓಕೆ, ಧನ್ಯವಾದ ಮೂರ್ತಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.